ಈಗಾಗಲೇ ಭರತ್ ಬೊಮ್ಮಾಯಿ ಅವರು ಫುಲ್ ಟೆನ್ಷನ್ನಿಂದ ಹೊರಗಡೆ ಬಂದಿದ್ದಾರೆ. ಮತ ಎಣಿಕೆ ಕೇಂದ್ರದಿಂದ ಹೊರ ಬಂದಿದ್ದಾರೆ ಭರತ್ ಬೊಮ್ಮಾಯಿ. ಮೊದಲ ಪ್ರಯತ್ನವೇ ವಿಫಲವಾದಂತೆ ಗೋಚರಿಸ್ತಾ ಇದೆ ಭರತ್ ಬೊಮ್ಮಾಯಿ ಅವರ ಪಾಲಿಗೆ. ಮೊದಲ ಪ್ರಯತ್ನದಲ್ಲಿ ಸ್ವಲ್ಪ ಸಮಯದ ಒಮ್ಮೆ ಹೊರಗಡೆ ಬಂದರು, ವಾಪಸ್ ಮತ್ತೆ ಒಳಗಡೆ ಹೋಗಿದ್ದಾರೆ ಭರತ್ ಬೊಮ್ಮಾಯಿ. ಈಗಿನ ಹಂತದಲ್ಲಂತೂ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸುಮಾರು 14ನೇ ಸುತ್ತಿನ ನಂತರವೂ ಕೂಡ ಹತ್ರ 14,000 ಮತಗಳಷ್ಟು ಅಂತರ ಇದೆ. ಡಿ ಕೆ ಸುರೇಶ್ ಅವರು ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ವಿರೋಧ ಪಕ್ಷಗಳ ಒಂದು ಗ್ಯಾರಂಟಿಗಳ ವಿರುದ್ಧ ಏನು ಪ್ರಹಾರ ಮಾಡ್ತಾ ಇದ್ರು, ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಏನು ಆರೋಪಗಳನ್ನು ಮಾಡ್ತಾ ಇದ್ರು, ಅದಕ್ಕೆ ಕರ್ನಾಟಕದ 3 ಭಾಗದಿಂದ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗ, ಈ 3 ಭಾಗಗಳಿಂದ ರಾಜ್ಯದ ಜನ ಸ್ಪಷ್ಟವಾದಂತಹ ಸಂದೇಶವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡೋದ್ರ ಮುಖಾಂತರ, ಗೆಲುವನ್ನ ಕೊಡೋದ್ರ ಮುಖಾಂತರ ವಿರೋಧ ಪಕ್ಷಗಳಿಗೆ ನಿಮ್ಮ ಮಾಡ್ತಾ ಇರತಕ್ಕಂಥ ಆರೋಪಗಳಾಗ್ಲಿ, ನೀವು ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಏನು ಇಲ್ಲಸಲ್ಲದ ಕಾರಣಗಳನ್ನು ಒಡ್ತಾ ಅಭಿವೃದ್ಧಿಗೆ ತಡೆಯನ್ನ ಒಡ್ತಾ ಇದ್ದೀರಿ, ಇದು ಸರಿ ಇಲ್ಲ ಅಂತೇಳಿ ಜನರು ಇವತ್ತು ತೀರ್ಮಾನವನ್ನ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಎನ್ಡಿಎ ಮತ್ತು ಚನ್ನಪಟ್ಟಣದ ಮತದಾರರು ಇವತ್ತು ಸ್ಪಷ್ಟವಾದಂತಹ ಸಂದೇಶವನ್ನ ಒಂದ್ ಕಡೆ ಎನ್ಡಿಎ ಪಾರ್ಟ್ನರ್ ಜೆಡಿಎಸ್ಗೂ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೂ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಪುತ್ರ, ಮತ್ತೊಂದು ಕಡೆ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ಪುತ್ರ, ಇವರಿಬ್ಬರಿಗೂ ಕೂಡ ಸ್ಪಷ್ಟವಾದಂಥ ತೀರ್ಮಾನವನ್ನ 2 ಕ್ಷೇತ್ರಗಳಲ್ಲಿ ಕೊಡೋದ್ರ ಮುಖಾಂತರ ಅವರ ಬದ್ಧತೆ ಮತ್ತು ನಿಲುವುಗಳು, ಆರೋಪಗಳು, ಈ ಆರೋಪಗಳಿಗೆ ನೀವು ಕಡಿವಾಣ ಹಾಕಬೇಕು, ಕರ್ನಾಟಕದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತೇಳಿ ಸ್ಪಷ್ಟವಾದಂತಹ ಸಂದೇಶವನ್ನ ಈ ನಾಯಕರುಗಳಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅದೇ ಹೇಳ್ತಾ ಇದ್ದೀನಲ್ಲ, ಅವರ ಆರೋಪಗಳು ಆರೋಪಗಳು ಏನ್ ಮಾಡಿದ್ರು, ಈ ಆರೋಪಗಳಿಗೆ ಸ್ಪಷ್ಟವಾದಂತಹ ಉತ್ತರವನ್ನ ಮಾಜಿ ಪ್ರಧಾನಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಿರ್ಬೋದು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ವಿರೋಧ ಪಕ್ಷದ ನಾಯಕರಿರ್ಬೋದು, ಸೊ ಹೀಗೆ ಅನೇಕರು ಏನು ಆರೋಪಗಳನ್ನು ಮಾಡ್ತಾ ಬಂದ್ರು, ಆ ಎಲ್ಲ ಆರೋಪಗಳಿಗೆ ಒಂದು ಸ್ಪಷ್ಟವಾದಂತ ತೀರ್ಪನ್ನ, ಅದು ಕೇವಲ ಒಂದು ಭಾಗದಲ್ಲ, ಉತ್ತರ ಕರ್ನಾಟಕದಲ್ಲೂ ಕೂಡ ಜನ ತೀರ್ಪನ್ನ ಕೊಟ್ಟಿದ್ದಾರೆ, ಮಧ್ಯ ಕರ್ನಾಟಕದಲ್ಲಿ, ಮತ್ತೊಂದು ಕಲ್ಯಾಣ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಹಳೆ ಮೈಸೂರು ಭಾಗದಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ಪಷ್ಟವಾದಂತಹ ಒಂದು ಚಿತ್ರಣವನ್ನ, ರಾಜ್ಯದ ಜನರ ಚಿತ್ರಣವನ್ನ, ಅಭಿಪ್ರಾಯವನ್ನ ತಿಳಿಸಿರೋದ್ರಿಂದ ಬಹುಶಃ ಇನ್ನಾದ್ರೂ ಅವರ ಏನು ಕಾಂಗ್ರೆಸ್ ಮೇಲೆ ಮಹಾರಾಷ್ಟ್ರದಲ್ಲಿ ಎನ್ಡಿಎ ಭರ್ಜರಿ ಗೆಲುವನ್ನ ದಾಖಲಿಸಿಕೊಳ್ಳುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಸರ್ಕಾರ ರಚನೆಯ ಕಸರತ್ತು ಕೂಡ ಶುರುವಾಗ್ತಾ ಇದೆ. 218 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸಿಕೊಳ್ತಾ ಇರೋದ್ರ ಕಡೆಗೆ ಮುನ್ನುಗ್ತಾ ಇದೆ. ಅಂತಿಮವಾಗಿ ರಿಸಲ್ಟ್ ಏನಾಗುತ್ತೆ ಅಂತ ನೋಡಬೇಕು, ಎಷ್ಟು ಸೀಟ್ಗಳು ಅಂತಿಮವಾಗುತ್ತೆ ಅನ್ನೋದನ್ನು ನೋಡಬೇಕಿದೆ. ಫಡ್ನವೀಸ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಫಡ್ನವೀಸ್ ಅವರಿಗೆ ಶುಭಾಶಯಗಳ ಮಹಾಪೂರ ಹರಿದು ಬರ್ತಾ ಇದೆ. ಮೈತ್ರಿ ಪಕ್ಷಗಳಲ್ಲೂ ಕೂಡ ಚಟುವಟಿಕೆ ಗರಿಗೆದರಿದೆ. ಮತ್ತು ಈಗ ಬಿಜೆಪಿ ಗಳಿಸ್ತಾ ಇರುವಂತಹ ಮುನ್ನಡೆಯನ್ನು ನಾವು ಗಮನಿಸ್ತಾ ಹೋದರೆ, ಬಿಜೆಪಿ ಇಲ್ಲಿ ಬಹಳ ನಿರ್ದಿಷ್ಟವಾದಂತಹ ಡಿಸಿಷನ್ ಅನ್ನು ತೆಗೆದುಕೊಳ್ಳುವಂಥದ್ದು ಬಿಜೆಪಿಯು ಕೂಡ ಸಾಧ್ಯ ಆಗಬಹುದು ಅನ್ನುವಂಥ ರೀತಿಯಲ್ಲಿ 129 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. 50 ಕ್ಷೇತ್ರಗಳಲ್ಲಿ ಶಿವಸೇನೆ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಚುನಾವಣಾ ಪೂರ್ವದಲ್ಲಿ ಅವರು ಯಾವುದೇ ರೀತಿಯಲ್ಲೂ ಕೂಡ ಏಕನಾಥ್ ಶಿಂಧೆ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ರೂ ಕೂಡ ಇಲ್ಲಿ ಫಡ್ನವೀಸ್ ಅವರ ನಾಯಕತ್ವ ಅತ್ಯಂತ ನಿರ್ಣಾಯಕ ಆಗಿತ್ತು. ಹೀಗಾಗಿಯೇ ಈ ಬಾರಿಯ ಚುನಾವಣೆಯಲ್ಲಿ ಏನು ನಿರ್ಧಾರಗಳಾಗತ್ತೆ, ಫಲಿತಾಂಶ ನಂತರ ಏನು ನಿರ್ಧಾರಗಳಾಗ್ತವೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು.
ಈಗಾಗಲೇ ಬಿಜೆಪಿಯ ಮಹಾರಾಷ್ಟ್ರದ ಅಧ್ಯಕ್ಷರು ದೇವೇಂದ್ರ ಫಡ್ನವೀಸ್ ಅವ್ರನ್ನ ಭೇಟಿಯಾಗಿ ಅವರಿಗೆ ಶುಭಾಶಯವನ್ನ ಕೋರಿರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ. ದೇವೇಂದ್ರ ಫಡ್ನವೀಸ್ ಅವರ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ. ಸಹಜವಾಗಿಯೇ ಈ ಚುನಾವಣೆ ಬಿಜೆಪಿಗೆ ದೊಡ್ಡ ಶಕ್ತಿಯನ್ನ, ಯಾಕಂದರೆ ದೊಡ್ಡ ಹಿನ್ನಡೆಯನ್ನು ಅನುಭವಿಸಿತ್ತು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿನೇ ನಾನು ನನ್ನ ಸ್ಥಾನವನ್ನು ತ್ಯಜಿಸೋದಕ್ಕೂ ರೆಡಿ ಇದ್ದೀನಿ ಅನ್ನುವ ರೀತಿಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಮುಂದಾದರು. ಆದರೆ ಪಾರ್ಟಿ ಹೈಕಮಾಂಡ್ ಇಲ್ಲ ನಿಮ್ಮ ನಾಯಕತ್ವ ನಮಗೆ ಅಲ್ಲಿ ಬೇಕಿದೆ ಅನ್ನೋದನ್ನು ಹೇಳಿತು ಮತ್ತು ಅವರ ಮೇಲೆ ವಿಶ್ವಾಸವನ್ನು ಇಟ್ಟಿತ್ತು. ರಣತಂತ್ರವನ್ನು ಬಿಜೆಪಿ ಹೇಗೆ ರೂಪಿಸಬಹುದು ಒಂದು ಚುನಾವಣೆಯಿಂದ ಮತ್ತೊಂದು ಚುನಾವಣೆಗೆ ಅನ್ನೋದಕ್ಕೆ ಬಹಳ ಮುಖ್ಯವಾಗಿ ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆಗಳು ಉತ್ತರವನ್ನು ಕೊಡ್ತಾ ಇದ್ದಾವೆ.